ಅವಳಿ ಜವಳಿ ಅಂತಾರೆ. ಸುಖ ದುಃಖ. ಅವಳಿ ಜವಳಿಗಿಂತ ಒಂದು ನಾಣ್ಯದ ಎರಡು ಮುಖ. ಅವಳಿ ಜವಳಿ ಆದರೂ ಸ್ವಲ್ಪ ಬೇರೆ. ಇದು ಜೊತೆಗೇ ಇರುತ್ತೆ, ಸುಖ ದುಃಖ. ಹಗಲು ರಾತ್ರಿ ನೋಡಕ್ಕೆ ಬೇರೆ ಬೇರೆ ಕಾಣುತ್ತೆ, ಆದರೆ ಒಂದರೊಳಗೊಂದಿರುತ್ತೆ. ಹಾಗೆ ಹುಟ್ಟು ಸಾವು ಕೂಡ. ಸ್ವಲ್ಪ ಆಳವಾಗಿ ನೋಡಿದ್ರೆ ಈ ಡ್ಯುಯಾಲಿಟಿ ಅನ್ನೋದೇ ಪ್ರಪಂಚ. ಅಂದ್ರೆ ಏನು? ಡ್ಯುಯಾಲಿಟಿ ಬದಲಾಗ್ತಾ ಇರುತ್ತೆ, ಅದೇ ಅದರ ಸ್ವಭಾವ. ಇವತ್ತು ಸುಖ ಇರುತ್ತೆ, ಏನೋ ಖುಷಿ ಆಗುತ್ತೆ, ದುಃಖ ಆಗುತ್ತೆ, ನೋವಾಗುತ್ತೆ, ನಲಿವಾಗುತ್ತೆ, ಇದು ಬೇಕು ಅನ್ಸುತ್ತೆ, ಇದು ಬೇಡ ಅನ್ಸುತ್ತೆ. ಎಲ್ಲ ಬಂದು ಹೋಗೋದೇ, ಯಾವುದೂ ಶಾಶ್ವತವಾಗಿಲ್ಲ. ಇದನ್ನ ನಾವು ಸ್ವಲ್ಪ ಪ್ರಜ್ಞಾಪೂರ್ವಕವಾಗಿ ನೋಡಿದ್ರೆ ಇದೇನು ಬರ್ತಾ ಇದೆ, ಹೋಗ್ತಾ ಇದೆ, ಬರ್ತಾ ಇದೆ, ಯಾವುದನ್ನು ನೆಚ್ಕೊಳ್ಳೋ ಹಾಗಿಲ್ಲ, ಯಾವುದೂ ಸ್ಥಿರವಾಗಿಲ್ಲ. ಹೀಗೆ ಹೋಗ್ತಾ ಇದ್ರೆ ದ ಚೇಂಜ್ ಪರ್ಮನೆಂಟ್, ನಿರಂತರ ಬದಲಾವಣೆ ಆಗ್ತಿದ್ರೆ ನಮ್ಮ ಮನಸ್ಸು ಕೂಡ ಅದ್ರ ಹಿಂದೆ ಹೋಗ್ತಾ ಇದ್ರೆ ಡೋಲಾಯಮಾನವಾಗಿ ಇರುತ್ತೆ. ಅಂದರೆ ಇಟ್ಸ್ ಆಲ್ಸೋ ಫ್ಲಕ್ಚುಯೇಟಿಂಗ್. ಹೀಗೆ ಹಾಗೆ ಮೂಡ್ಸು ಕೂಡ ಫ್ಲಕ್ಚುಯೇಟಿಂಗ್, ಭಾವನೆಗಳು ಫ್ಲಕ್ಚುಯೇಟಿಂಗ್, ನಮ್ಮ ಎಕ್ಸ್ಪೀರಿಯನ್ಸು ಫ್ಲಕ್ಚುಯೇಟಿಂಗ್. ಆಮೇಲೆ ನಮಗೇನಾಗುತ್ತೆ, ಅದರಿಂದ ನಮಗೆ ಒಂದೊಂದ್ಸತಿ ಕಾನ್ಫ್ಲಿಕ್ಟ್ ಶುರುವಾಗುತ್ತೆ, ಅಂದರೆ ದ್ವಂದ್ವ ಶುರುವಾಗುತ್ತೆ. ದ್ವೈತದಲ್ಲಿ ದ್ವಂದ್ವ. ನಂಗೆ ಇದು ಬೇಡ, ಅದನ್ನು ತಪ್ಪಿಸ್ಕೊಳ್ಳೋಕೆ ಶುರು ಮಾಡ್ತೀವಿ. ಅದೊಂದು ದೊಡ್ಡ ಪ್ರಾಸೆಸ್. ಇದು ಬೇಡ, ಇದು ಬರುತ್ತೆ, ನಮ್ಗೆ ಗೊತ್ತು, ಇದು ಬೇಡ ಅಂತ. ಆಮೇಲೆ ಇದು ಬೇಕು ಬೇಕು ಬೇಕು, ಅದ್ರ ಹಿಂದೆ ಹೋಗಿ ಅದನ್ನು ಸಿಕ್ಕಿದಾಗ ಹಿಡ್ಕೋತೀವಿ. ಯಾವುದು ಬೇಡವೋ ಅದನ್ನು ನಾವು ತಪ್ಪಿಸ್ಕೋತೀವಿ. ಅಕಸ್ಮಾತ್ ಬಂದ್ಬಿಟ್ರೆ ನಮ್ಮ ಕೈ ತಡ್ಕೊಳಕ್ಕಾಗಲ್ಲ. ಈ ಬೇಕು ಬೇಡಗಳು, ಸರಿ ತಪ್ಪುಗಳು ಎಲ್ಲ ಈ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ಮನುಷ್ಯನ ಜೀವನದಲ್ಲಿ ಈ ಕಾನ್ಫ್ಲಿಕ್ಟ್ ಯಾವಾಗ ಬಂದ್ಬಿಡ್ತೋ, ಒಂದರಲ್ಲಿ ಸಂತೋಷ, ಒಂದರಲ್ಲಿ ದುಃಖ. ಯಾವಾಗಲೂ ಅವನಿಗೆ ಶಾಶ್ವತವಾಗಿ ಸ್ಟಡಿಯಾಗಿ ಇರೋಕ್ಕೆ ಆಗಲ್ಲ. ಇವಾಗ ನಾವು ನಿಜವಾಗ್ಲೂ ಸ್ವಲ್ಪ ಪ್ರಜ್ಞಾಪೂರ್ವಕವಾಗಿದ್ದರೆ ಫಸ್ಟು ಈ ಬದಲಾವಣೆಗಳನ್ನು ಒಪ್ಕೊಂಡ್ಬಿಡ್ಬೇಕು. ಹೌದು, ಪ್ರಪಂಚ ಬದಲಾಗ್ತಿದೆ, ಸಿಚುಯೇಷನ್ಸು ಬದಲಾಗ್ತಾ ಇದೆ, ಎಲ್ಲವೂ ಬರ್ತಾ ಇದೆ, ಹೋಗ್ತಾ ಇದೆ. ಇದು ಇದರ ಸ್ವಭಾವ. ನಾನು ಕಾನ್ಸ್ಟೆಂಟಾಗಿ ಇರಬೇಕು. ಇದೇ ನಾನು ಕಲಿಬೇಕಾಗಿರೋದು. ಸಮತ್ವ ಬೇಕು, ಸ್ಟಡಿನೆಸ್ ಬೇಕು, ಎರಡನ್ನೂ ಒಂದೇ ಸಮ ನೋಡುವ ದೃಷ್ಟಿ ಬೇಕು, ಎರಡನ್ನೂ ಒಂದೇ ಸಮ ತಗೊಳ್ಳೋ ಒಂದು ಧೈರ್ಯ ಬೇಕು. ಇದೆಲ್ಲ ಬೆಳೆಸ್ಕೊಂಡ್ರೆ ನಮಗೇನಾಗುತ್ತೆ, ಆ ಎರಡನ್ನೂ ಕೂಡ ನಮ್ಮನ್ನು ಬಾಧಿಸೋದಿಲ್ಲ. ಎಲ್ಲಿವರೆಗೆ ಈ ಕಾನ್ಫ್ಲಿಕ್ಟ್ಗೆ ಸಿಕ್ಕಾಕೊಳ್ತೀವಿ ಅಲ್ಲಿವರೆಗೆ ನಾವು ಯಾವುದನ್ನು ನಮ್ಮ ಜೀವನದಲ್ಲಿ ಡಿಸೈಡ್ ಮಾಡೋಕ್ಕಾಗಲ್ಲ. ನಮಗೆ ಬೇಕಾದಂಗೆ ಇರೋಕ್ಕಾಗಲ್ಲ. ನಮಗೆ ಬೇಕಾದಂಗೆ ಜೀವನನ ನೀವು ಒಂದು ರೀತಿ ರೂಪಿಸ್ಕೊಳಕ್ಕಾಗಲ್ಲ. ನಾವು ಯಾವಾಗಲೂ ಸ್ಲೇವ್ ಅನ್ಸುತ್ತೆ. ಏನಾಗತ್ತೋ ಆಗಲಿ, ಆ ಎಲ್ಲ ಅವನು ಸುಮ್ಮನೆ ಏನು ಮಾಡ್ತೀವಿ, ಸಮಾಧಾನಕ್ಕೆ ಎಲ್ಲ ಅವನಿಗೆ ಬಿಟ್ಟಿದ್ದು, ಗ್ರಹಗತಿಗಳು ಬಿಟ್ಟಿದ್ದು, ಅದು ಬಿಟ್ಟಿದ್ದು, ಅದು ಸುಮ್ಮನೆ ಇರೋಲ್ಲ. ಅದಕ್ಕೆ ಸರಿಯಾಗಿ ಆಗೋಕ್ಕೆ ನಾವೇನೋ ಫಿಕ್ಸ್ ಮಾಡೋಕ್ಕೆ ಪೂಜೆ ಮಾಡೋದು, ಗ್ರಹಗತಿಗಳನ್ನ ಸರಿ ಮಾಡೋದು, ಜಾತಕ ಹೇಳ್ಕೊಂಡು ಓಡಾಡೋದು, ಕನ್ಫ್ಯೂಷನ್ನು, ಆಮೇಲೆ ಭವಿಷ್ಯ ಏನಾಗಿದೆ ಮುಂಚೆನೇ ತಿಳ್ಕೊಂಡ್ಬಿಡ್ಬೇಕು ಅನ್ನೋ ಒಂದು ಆತಂಕ, ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಇದು ಅರ್ಥಹೀನವಾಗಿಬಿಡುತ್ತೆ ಜೀವನ. ಅದರ ಬದಲು ಸ್ವಲ್ಪ ಹೊತ್ತು ಪ್ರಜ್ಞಾಪೂರ್ವಕವಾಗಿ ಈ ಬದಲಾವಣೆಗಳು ಆಗೋದು ಸಹಜ, ನನ್ನ ಮನಸ್ಸು ಕೂಡ ಅದರಂತೆ ಹೋಗೋದು ಸಹಜ. ಆದರೆ ಮನುಷ್ಯನಿಗೆ ಇದಕ್ಕೆ ಮೀರಿದ ಒಂದು ಸ್ಥಿತಿ ಇದೆ, ದಟ್ ಕಾನ್ಸ್ಟೆಂಟ್ ಯಾವುದು ಅಂತ. ಯಾವಾಗ ನೀವು ಜೀವನ ಮಾಡ್ಬೋದು, ಸರ್ವೈವಲ್ ಆಗುತ್ತೆ. ದ್ವಂದ್ವದಲ್ಲಿ, ಡ್ಯುಯಾಲಿಟಿನಲ್ಲಿ ಸರ್ವೈವಲ್ಗೇನು ಪ್ರಶ್ನೆ ಇಲ್ಲ, ಆಗುತ್ತೆ. ಆದರೆ ಲೈಫ್ನ ಪ್ರಜ್ಞಾಪೂರ್ವಕವಾಗಿ ನೋಡಿದ್ರೆ ಯು ಕ್ಯಾನ್ ಪ್ಲೇ. ಅದೇ ಇರೋದು. ಜೀವನನ ಪ್ಲೇಫುಲ್ ಆಗಿ ಮಾಡೋದು. ಯಾವಾಗ ಜೀವನ ಲೀಲೆ ಆಗುತ್ತೆ, ಜೀವನ ನಾಟಕ ಆಗುತ್ತೆ, ಜೀವನದಲ್ಲಿ ಪಾತ್ರಗಳನ್ನ ಎಂಜಾಯ್ ಮಾಡ್ತೀವಿ. ಯಾವಾಗ ಎಂಜಾಯ್ ಮಾಡ್ತೀವಿ ಅಂದರೆ ನಾವು ಎರಡನ್ನೂ ಮೀರಿ ಹೋದಾಗ, ಈ ಡ್ಯುಯಾಲಿಟಿನ ಮೀರಿ ಹೋದಾಗ, ಡ್ಯುಯಾಲಿಟಿನ ಮೀರಿ ನೋಡಿದಾಗ, ಅಂದರೆ ನಮ್ಮ ಮನಸ್ಸು ಡ್ಯುಯಾಲಿಟಿ ಅನ್ನೋದು ಇದ್ರೂ ಕೂಡ ದ್ವಂದ್ವ ಮನಸ್ಸಿನಲ್ಲಿದೆ. ಡ್ಯುಯಾಲಿಟಿಗೆ ಏನು ತಪ್ಪಿಲ್ಲ, ನೀವೇನು ಮಾಡೋಕ್ಕಾಗಲ್ಲ. ದ್ವಂದ್ವ ಕಾನ್ಫ್ಲಿಕ್ಟ್ ಇನ್ ಡ್ಯುಯಾಲಿಟಿ ಈಸ್ ದಿ ಪ್ರಾಬ್ಲಮ್.
ಆವಾಗ ಏನು ಮಾಡ್ತೀರಾ, ಕಾನ್ಫ್ಲಿಕ್ಟನ್ನು ಮೀರಿ ಹೋಗಬೇಕಾದ್ರೆ, ಕಾನ್ಫ್ಲಿಕ್ಟ್ ಈಸ್ ಯುವರ್ ಮೈಂಡ್. ಈ ಮನಸ್ಸೇ ಕಾನ್ಫ್ಲಿಕ್ಟ್. ಈ ಕಾನ್ಫ್ಲಿಕ್ಟನ್ನು ಮೀರಿ ಹೋದರೆ ನಿಮಗೆ ಜೀವನನ ಒಂದು ಇಂಟಿಗ್ರೇಟೆಡ್ ಫೀಲಿಂಗ್ನಲ್ಲಿ, ಒಂದು ಪರಿಪೂರ್ಣವಾಗಿ ಒಂದು ಕಾಯಿನ್ನ ಎರಡೂ ಕಡೆ ಇರೋದನ್ನ ನೋಡಿ ಒಪ್ಕೊಳ್ತೀವಲ್ಲ, ಹಾಗೆ ಹೌದು ಜೀವನದಲ್ಲಿ ಅದು ಇದೆ ಇದು ಇದೆ, ನಾನು ಹಿಗ್ಲೂಬಾರ್ದು ಕುಗ್ಲೂಬಾರ್ದು, ಒಂದು ರೀತಿ ಸಮತ್ವ ನಮ್ಮಲ್ಲಿ ಬರುತ್ತೆ. ಆಗ ಜೀವನದಲ್ಲಿ ನಮ್ಗೆ ಹೆಂಗ್ ಬೇಕೋ ಆವಾಗ ನಾವು ಸೃಷ್ಟಿ ಮಾಡ್ಕೊಳ್ಬೋದು. ಇದೊಂದೇ ಸತಿ, ಇದೊಂದೇ ಚಾಯ್ಸ್ ಏನಂದ್ರೆ, ನಾವು ಯಾವಾಗ ಕಾನ್ಸ್ಟೆಂಟ್ ಆಗಿ ಇರೋದಕ್ಕೆ ಈ ಸ್ಥಿತಿನ ನಮ್ಮಲ್ಲಿ ಅಟಿಟ್ಯೂಡ್ ಅಥವಾ ಈ ಒಂದು ಸ್ಥಿತಿ ನಮ್ಮಲ್ಲಿ, ಆ ಸ್ಟೇಟ್ ಅಂತ ಹೇಳ್ತಾರೆ, ಆ ಮೆಂಟಲ್ ಸ್ಟೇಟ್, ಇನ್ನೂ ಹೈಯರ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್, ಮೋರ್ ಇಂಟೆಲಿಜೆನ್ಸ್, ಮೋರ್ ವಿಸ್ಡಮ್ ಹೋದರೆ ನಮಗೆ ಆವಾಗ ಏನು ಬೇಕೋ ಅದನ್ನ ನಾವು ಮಾಡೋಕ್ಕಾಗತ್ತೆ. ಯಾಕಂದ್ರೆ ಇದು 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 ಹಾಗೆ ಇದೆ, ನನಗೇನು ಬೇಕು ಅಂತ ಆವಾಗ ಕೂಡ ನಾವು ಚೂಸ್ ಮಾಡಲ್ಲ. ನನಗೇನು ಬೇಕು ಅಂದಾಗ ಇದೆರಡೂ ಇದೆ, ಇದು ಬರ್ತಾ ಇದೆ, ಇದು ಹೋಗ್ತಾ ಇದೆ, ನನಗೇನು ಬೇಕು ಅನ್ನೋಕ್ಕಿಂತ ಏನು ಬರುತ್ತೋ ಅದನ್ನು ಆಕ್ಸೆಪ್ಟ್ ಮಾಡ್ತೀವಿ. ಇದನ್ನೇ ಬಹಳ ಸೂಕ್ಷ್ಮವಾಗಿ ಕೃಷ್ಣ ಅರ್ಜುನನಿಗೆ ಹೇಳಿದ್ದು. ನಿನಗೆ ಬೇಕು ಬೇಡಗಳು ಇದ್ದೇ ಇದೆ, ಯಾವಾಗ ಅದರ ಹಿಂದೆ ಹೋಗ್ತೀಯ ಸುಖ ದುಃಖಗಳು ಇದ್ದೇ ಇದೆ. ನಿನ್ಗೆ ಶಾಶ್ವತವಾದ ಆನಂದ ಬೇಕಾದ್ರೆ ನೀನು ಏನಿದೆಯೋ ಅದನ್ನು ಒಪ್ಕೋಬೇಕು, ಏನಿದೆಯೋ ಅದನ್ನು ಒಪ್ಕೋಬೇಕು. ಯಾವಾಗ ನಿನಗೆ ಒಪ್ಕೊಳಕ್ಕಾಗಲ್ಲ, ಇದು ನೀನು ನಾನು ಹೇಳಿದನ್ನು ಕೇಳು. ಈಗ ನಿನಗೆ ಎರಡನ್ನೂ ಕೂಡ, ನಾನು ಎರಡರಲ್ಲಿ ಯಾವ್ದು ಬೇಕು ಅಂದಾಗ, ಇದು ಬೇಕಾ ಇದು ಮಾಡು ಅಂದಾಗ ಚಾಯ್ಸೇ ಇಲ್ಲ. ಕೃಷ್ಣ ನೀನೇನು ಹೇಳ್ತೀಯೋ ಅದು ಮಾಡ್ತೀನಿ, ಏನು ಮಾಡಬೇಕು ಅದನ್ನ ನೀನು ಹೇಳು, ಏನು ಆಗಬೇಕು ನನ್ನಿಂದ ಅದನ್ನು ಮಾಡ್ತೀನಿ, ಏನು ನನ್ನಿಷ್ಟ ಬಂದಿದ್ದಲ್ಲ, ಇದೆರಡರಲ್ಲಿ ಮತ್ತೆ ಚಾಯ್ಸ್ ಇಲ್ಲ, ಇಲ್ಲಿ ಚೂಸ್ ಮಾಡೋದಿಲ್ಲ, ಆಯ್ಕೆ ಇಲ್ಲ. ಈಗ ಅವಶ್ಯಕತೆ ಏನಿದೆ, ಈಗ ನನ್ನಿಂದ ಏನು ಡಿಮಾಂಡ್ ಮಾಡ್ತಿದೆ ಪರಿಸ್ಥಿತಿ, ಅದಕ್ಕೆ ನಾನು ಹೋಗ್ಬಿಡ್ತೀನಿ. ಹಾಗೆ ಹೇಳಿದಾಗ ಆಗ ಕೃಷ್ಣ ಏನು ಮಾಡ್ತಾನೆ, ಹೌದು ಪರಿಸ್ಥಿತಿ ಸ್ವರೂಪನೇ ನಾನು, ನೀನು ಏನು ಪರಿಸ್ಥಿತಿ ಇದಕ್ಕೆ ಹೋಗ್ಬಿಟ್ಟಾಗ ನಾನು ನಿನ್ನನ್ನು ಕಾಪಾಡ್ತೀನಿ ಅಂತ. ಅಂದರೆ ಏನು, ನಾವು ಚಾಯ್ಸ್ ಬಂದರೂ ಕೂಡ ಚಾಯ್ಸ್ ಇಲ್ಲ, ಇವಾಗ ಏನು ಮಾಡಬೇಕು ಅದನ್ನೇ ಮಾಡ್ತೀನಿ ಅಂದಾಗ ಕೃಷ್ಣ ನಿಜವಾಗ್ಲೂ ಆ ನೇಚರ್ ಅನ್ನೋದು, ಪ್ರಕೃತಿ ಅನ್ನೋದು, ಎಕ್ಸಿಸ್ಟೆನ್ಸ್ ಅನ್ನೋದು ನಮಗೆ ಏನು ಬೇಕೋ ಅದನ್ನು ಒಂಥರ ಬ್ಲ್ಯಾಂಕ್ ಚೆಕ್ ಕೊಟ್ಟಂಗೆ ನಮಗೆ ಸಿಗುತ್ತೆ. ನಮ್ಗೇನು ಬೇಕೋ ಅದನ್ನು, ಅದೇನು ಬೇಕೋ, ಏನು ಅವಶ್ಯಕತೆ ಇದೆಯೋ ಅದು ಬಂದ್ಬಿಡುತ್ತೆ, ನಾವೇನೂ ಮಾಡ್ದೇನೇನೆ. ನಾವು ಅದರ ಜೀವನದಲ್ಲಿ ಪ್ಲೇಫುಲ್ ಮೂಡ್. ಕೃಷ್ಣ ಹೇಳಿದ್ದೇ ಭಗವದ್ಗೀತೆಯಲ್ಲಿ ಆಟ ಆಡು ಅಂತ, ಲೀಲೆಯಾಗಿ ತಗೋ ಜೀವನನ, ಯಾವ ಪಾತ್ರಕ್ಕೂ ಅಂಟ್ಕೋಬೇಡ ಅಂತ ಹೇಳಿದ್ವಿ. ಆದರೆ ನಾವೇನು ಮಾಡ್ತೀವಿ, ಅಂಟ್ಕೊಳ್ತೀವಿ. ಜೀವನದಲ್ಲಿ ನಾವೇ ಇಷ್ಟಪಟ್ಟು ಸಂಸಾರ, ಮಕ್ಕಳು, ಕೆಲಸ ಎಲ್ಲ ನಾವೇ ತಾನೇ ಮಾಡ್ಕೊಂಡಿರೋದು, ನಮಗೆ ಬೇಕು ಅಂತಲೇ ಮಾಡ್ಕೊಂಡಿರೋದಲ್ವಾ. ಇವಾಗ ಬೇಕು ಅಂತ ಮಾಡ್ಕೊಂಡಿರೋ ಚಿಕ್ಕದು ಸಂಸಾರ ಹೀಗೆ ಮಾಡ್ಕೊಳ್ಳೋವಾಗ ಯಾವತ್ತಿದ್ರೂ ಪ್ರಪಂಚದ ಬಗ್ಗೆ ಯೋಚನೆ ಮಾಡಿದ್ರಾ, ಕನ್ಸಿಡರ್ ಮಾಡಿದ್ರಾ ನೀವು ದೊಡ್ಡದನ್ನ, ಮ್ಯಾಗ್ನಾನಿಮಿಟಿನ? ಇಲ್ಲ. ನಂಗೇನು ಬೇಕು, ನನ್ನ ಖುಷಿ ಏನು, ನನ್ನ ಸಂಸಾರ, ನನ್ನ ಬದುಕು ಏನು, ಹೆಂಡತಿ ಮಕ್ಕಳು ಆಯಿತು, ಹಣ ಸಂಪಾದಿಸು, ಆಮೇಲೆ ಹುಟ್ಟಿದ್ದೀವಿ, ಒಂದಿಷ್ಟು ದಿನ ಇರು, ಸಾಯಿ. ಪ್ರಪಂಚದಲ್ಲಿ ಪ್ರಾಣಿಗಳು ಅದನ್ನೇ ಮಾಡ್ತಿದೆ. ಪ್ರಾಣಿಗಳು ಗೂಡು ಕಟ್ಟತ್ತೆ, ನಾವು ಮನೆ ಕಟ್ತೀವಿ. ಅವು ಕೂಡ ಮರಿಗಳಿಗೆ ತಂದು ಊಟ ಹಾಕತ್ತೆ, ನಾವು ನಮಗೆ ಬೇಕಾದವರು ಊಟ ಹಾಕ್ತೀವಿ, ಮನೆ ಕಟ್ತೀವಿ, ನೋಡ್ಕೊಳ್ತೀವಿ, ಸಂಪಾದಿಸ್ತೀವಿ, ಹೋಗ್ತೀವಿ. ಪ್ರಾಣಿಗೂ ನಮಗೂ ಏನು ವ್ಯತ್ಯಾಸ? ನಾವು ಪ್ರಪಂಚದ ಬಗ್ಗೆ ಯೋಚನೆನೇ ಮಾಡಲ್ಲ. ಇಷ್ಟು ಚಿಕ್ಕದಾಗಲೂ ಕೂಡ ಎಷ್ಟು ಹೆವಿ ಟೋಲ್, ಸಣ್ಣದು ನಾವೇ ಸೃಷ್ಟಿ ಮಾಡ್ಕೊಂಡಿರೋದು. ನಮಗೆ ಟೆನ್ಷನ್ ಆಗೋದೇನೋ, ಹುಚ್ಚೆ ಹಿಡಿದು ಬಿಡುತ್ತೆ, ಮೆಂಟಲ್ ಅಸೈಲಮ್ಗೆ ಹೋಗ್ಬೇಕು, ಅಷ್ಟು ಮಾಡ್ಕೊಂಡ್ಬಿಡ್ತೀವಿ. ಏನಾದ್ರೂ ಅರ್ಥ ಇದೆಯಾ? ನಾವೇ ಮಾಡ್ಕೊಂಡಿರೋದಕ್ಕೆ ನಮ್ಮ ಹುಚ್ಚಿಡಿಯೋಷ್ಟು, ಟೆನ್ಷನ್ ಆಗೋಷ್ಟು ಹೆವಿ ಟೋಲ್, ಅನ್ನೆಸೆಸರಿ ಹೆವಿ ಟೋಲ್. ನೀವೇನು ಪ್ರಪಂಚದ ಜವಾಬ್ದಾರಿ ತಗೊಳ್ಳಿಲ್ಲ, ನಿಮ್ಮ ಮನೆ ಜವಾಬ್ದಾರಿ ಅಷ್ಟಕ್ಕೇನೆ ಕಾಯಿಲೆ ಬಂದ್ಬಿಡುತ್ತೆ. ಅಂದರೆ ಯಾಕೆ ಇದು ಹೀಗಾಗ್ತಾ ಇದೆ ಅಂದರೆ ಪ್ಲೇಫುಲ್ನೆಸ್ ಇಲ್ಲ, ನೀವು ಆಟದಲ್ಲಿ ಸಿಕ್ಕಾಕೊಂಡಿದ್ದೀರಾ. ಆ ಪ್ಲೇಫುಲ್ನೆಸ್ ಇಲ್ಲದೆ ಇರೋದ್ರಿಂದಲೇ ಈ ಪ್ರಾಬ್ಲಮ್ ಆಗ್ತಾ ಇರೋದು. ಇದು ನಮಗೆ ಗೊತ್ತಾಗಬೇಕು. ಯಾವತ್ತೂ ಕೂಡ ಭವಿಷ್ಯ ತಿಳ್ಕೋಬೇಕಾಗಿಲ್ಲ. ಆ್ಯಕ್ಚುಲಿ ನಾವು ಏನು ಯಾರು ಗೆಲ್ತಾರೆ ಸೋಲ್ತಾರೆ ತಿಳ್ಕೊಂಡ್ಬಿಟ್ರೆ ಆಟ ಏನು ಮಜಾ ಇರುತ್ತೆ? ಮಜಾ ಇರಲ್ಲ. ಆಟ ರೆಕಾರ್ಡೆಡ್ ಇದು ಕ್ರಿಕೆಟ್ ನೋಡಿದ್ರೆ ಏನು ಖುಷಿ ಇರುತ್ತೆ, ನಮಗೆ ಗೊತ್ತು ಆಲ್ರೆಡಿ ಇವರು ಗೆದ್ದಿರ್ತಾರೆ ಅಂತ. ಹಾಗಲ್ಲ, ಜೀವನದಲ್ಲಿ ಒಬ್ಬರಿಬ್ಬರು ಸರಿ ಇರ್ಬೇಕಾದ್ರೆ ಮೂರನೇವನ್ನ ಕೇಳಬಾರ್ದು. ಆಟಿಟ್ಯೂಡ್ ಅಲ್ಲೂ ಕೂಡ ನಾವಿಬ್ಬರು ಸರಿಗಿರೋಕ್ಕೆ ಮೂರನೇವರು ಜಾತಕ ಏನೂ ಮಾಡೋದಿಲ್ಲ. ಗಂಡ ಹೆಂಡತಿ ಜಾತಕ ನೋಡದೇ ಇರೋರೇ ತುಂಬ ಚೆನ್ನಾಗಿರ್ತಾರೆ ಕೆಲವು ಸತಿ. ಏನು ಆಟಿಟ್ಯೂಡ್,
ಕೆಲವು ಸತಿ ಜಾತಕ ನೋಡೂ ಚೆನ್ನಾಗಿರಲ್ಲ, ಯಾಕೆ ಅದು ಆಟಿಟ್ಯೂಡ್. ಜಾತಕ ಏನು ಮಾಡುತ್ತೆ? ಜಾತಕ ಡಿಸೈಡ್ ಮಾಡಲ್ಲ. ಯಾವತ್ತೂ ನಮ್ಮ ಭವಿಷ್ಯ ನಮ್ಮ ಕೈಲಿ ಇದೆ, ನಮ್ಮ ಒಂದು ನಾಳೆ ಏನೋ ಅನ್ನೋದು ಇವತ್ತು ನಾನು ಹೇಗಿರ್ತೀನಿ ಅನ್ನೋದ್ರ ಮೇಲಿದೆ ಅಂತ ಯಾವುದು. ಅದು ನಿಜವಾದ ವಿಜ್ಞಾನ, ನಿಜವಾದ ಯೋಗ, ನಿಜವಾದ ಅಧ್ಯಾತ್ಮ. ನಮ್ಮ ಕೈನಲ್ಲಿ ನನ್ನ ಲೈಫ್ನ ನಾನು ಏನು ಬೇಕೋ ಹಂಗೆ ಇಟ್ಕೊಳ್ತೀನಿ. ನನ್ನ ಡಿಸಿಷನ್ ನಾನೇನು ಮಾಡ್ತೀನೋ ಅದಾಗತ್ತೆ ಅಂತ ಆ ಸ್ಥಿತಿಗೆ ಮೊದಲು ಹೊರಟೋಗ್ಬೇಕು. ಹೇಗೆ ಅನ್ಕಾನ್ಷಿಯಸ್ ಆಗಿ ನಾವು ಡಿಸೈಡ್ ಮಾಡೋಕ್ಕಾಗೋರು ಕಾನ್ಷಿಯಸ್ ಆಗಿ ಯಾಕೆ ಡಿಸೈಡ್ ಮಾಡೋಕ್ಕಾಗಲ್ಲ? ಖಂಡಿತ ಆಗುತ್ತೆ ಮಾಡೋಕ್ಕೆ. ನಾವು ಇದನ್ನ ಗಮನಿಸ್ಕೋಬೇಕು. ಯಾವಾಗಲೂ ಕೂಡ ಯಾರೋ ಮೂರನೇವರು ಡಿಸೈಡ್ ಮಾಡೋಕ್ಕಾಗಲ್ಲ. ಅವ್ರು ಹೇಗಿದ್ರೂ ಪರವಾಗಿಲ್ಲ, ಅವರು ಯಾವ ಥರ ಇದ್ರೂ ಪರವಾಗಿಲ್ಲ, ಅವ್ರು ಹೇಗಿದ್ದಾರೋ ಹಾಗೆ ನಾನು ಒಪ್ಕೊಳ್ತೀನಿ, ಅದು ಪರಿಸ್ಥಿತಿ ವಸ್ತುಸ್ಥಿತಿ ಹೀಗೆ ಅಂತ ಅಂದಾಗ ಆ ಆ್ಯಟಿಟ್ಯೂಡ್ನಲ್ಲಿ ಮನುಷ್ಯನಿಗೆ ಒಂದು ನ್ಯಾಚುರಲ್ ಆಗಿ ಇದೆ. ನಮಗೆ ಆಕ್ಸೆಪ್ಟ್ ಮಾಡ್ಕೊಂಡು ಕೆಲಸ ಮಾಡುವಷ್ಟು ಯು ಆರ್ ನ್ಯಾಚುರಲಿ ಒಂದು ಆ್ಯಟಿಟ್ಯೂಡ್ ನಮ್ಮಲ್ಲಿ ಇದೆ. ಇಟ್ ಇಸ್ ಫ್ರಮ್ ಯುವರ್ ಬೀಯಿಂಗ್ ನೇಚರ್. ಅದು ಖುಷಿಯಾಗಿರೋದು, ಸಂತೋಷವಾಗಿರೋದೆಲ್ಲ ಅದನ್ನು ಪ್ಲೇಫುಲ್ ಮೂಡ್ನಲ್ಲಿ ನಾವು ಯಾವಾಗಲೂ ಇಟ್ಕೊಂಡ್ರೆ ಒಳ್ಳೆಯದು, ಫೈಟಿಂಗ್ ಮೋಡ್ಗಿಂತ.